ನನ್ನ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವರು ಸಹ ನನ್ನ ತುಂಬ ಸಹಕಾರ ಕೊಟ್ಟಿದ್ದೀರಿ. ರಾತ್ರಿ 11-11:30 ತನಕ ನನ್ನ ಜೊತೆ ನೀವು ಸಹ ಪಾಲ್ಗೊಂಡು ನಮ್ಗೆ ತುಂಬ ಸಹಕಾರ ಕೊಟ್ಟಿದ್ದೀರಿ. ಮೊದಲಿಗೆ ನಿಮಗೆ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ರಾತ್ರಿ ತಮ್ಮ ಬಗ್ಗೆ ತಮ್ಮ ಹತ್ರ ಮಾತಾಡೋಕ್ಕೆ ಸಮಯ ಆಗಿದೆ. ನಾನು ಟೈರ್ಡ್ ಆಗಿದ್ದೆ. ತಮ್ಮನ್ನು ಮನವಿ ಮಾಡಿಕೊಂಡು ಬೆಳಗ್ಗೆ ಮಾತಾಡ ಅಂತ ಹೇಳಿದ್ರೆ ನೀವು ಕೂಡ ನಿಮ್ಮ ಒಂದು ತುಂಬು ಹೃದಯದಿಂದ ನನಗೆ ಸಹಕಾರ ಕೊಟ್ರಿ. ಇವತ್ತಿನ ದಿನ ರಾತ್ರಿ ನಮ್ಮ ಹುಡುಗರು ಹಂಗೆ ಆಗಿಬಿಟ್ಟಿದ್ರು, ತುಂಬ ಟೈರ್ಡ್ ಆಗಿಬಿಟ್ಟಿದ್ರು ಎಲ್ಲರೂ. ಪಾಪ 2-3 ಡೇಸಿಂದ ಅವ್ರು ಸರಿಯಾಗಿ ನಿದ್ದೆ ಇಲ್ದಿರಾ, ತಿಂಡಿ ಇಲ್ದಿರಾ, ಈ ಫ್ಲೆಕ್ಸಿಗಳು ಅಲ್ಲಿ ಅರೇಂಜ್ಮೆಂಟ್ಸು ಎಲ್ಲ ಪಾಪ ತುಂಬ ಟೈರ್ಡ್ ಆಗಿದ್ರು. ಆದ್ದರಿಂದ ಇವತ್ತಿನ ದಿನ 11 ಗಂಟೆಗೆ ಅಂತ ಪ್ರೆಸ್ ಮೀಟ್ ಮಾಡೋಣ ಅಂದ್ಕೊಂಡು ಒಂದು ಅರ್ಧ ಗಂಟೆ ಡಿಲೇ ಆಯಿತು. ಅದಕ್ಕೂ ನಾನು ಕ್ಷಮೆ ಕೇಳ್ತಿದ್ದೀನಿ. ಈಗ ನಾನು ಹೆಚ್ಚಿಗೆ ಏನು ಮಾತಾಡೋದೇನಿಲ್ಲ. ನಿನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ಏನು ನನ್ನ ಹಿತೈಷಿಗಳು, ನನ್ನ ಅಭಿಮಾನಿಗಳು, ನನ್ನ ಆತ್ಮೀಯರು ಏನು ಸಹಕಾರ ಮಾಡಿದ್ರು, ಎಲ್ಲ ಬರೆದ್ರು, ಅವ್ರಿಗೆ ಬಂದಿದ್ದರು, ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ನಾನು ಇವತ್ತಿನ ದಿನ ಕರೆದಿದ್ದೀನಿ ಅಷ್ಟೇ. ಅದೇ ರೀತಿಯಾಗಿ ಕೆಲವರಿಗೆ ಅವ್ರು ನನ್ನನ್ನು ನೋಡಬೇಕು, ನನ್ನನ್ನು ಮಾತಾಡಿಸ್ಬೇಕು ಅನ್ನೋ ಒಂದು ಪಾಪ ಸಂತೋಷದಿಂದ ಬಂದಿದ್ದರು. ಅವ್ರಿಗೆ ಆ ವೇದಿಕೆ ಮೇಲೆ ಬರೋದಕ್ಕೆ ಸುಮಾರು ಒಂದು ಅರ್ಧಕ್ಕರ್ಧ ಜನಕ್ಕೆ ಬರೋಕ್ಕೆ ಅವಕಾಶ ಆಗಲಿಲ್ಲ. ಅವರಲ್ಲೂ ಸಹ ನಾನು ಕ್ಷಮೆ ಕೇಳೋದಕ್ಕೆ ಮೊದಲ ಬಾರಿ ನಾನು ಅದನ್ನು ಇಚ್ಛೆ ಪಡ್ತೀನಿ. ಅವ್ರ ಪಾಪ ಅಷ್ಟೊತ್ತಲ್ಲಿ ಬಂದು ವೇದಿಕೆ ಮೇಲೆ ಬಂದು ಸುಮಾರು ಊರಾರಲ್ಲಿ ತಂದು ನನಗೆ ಹಾಕಬೇಕು ಅಂತ ಬಂದವ್ರು ಪಾಪ ಹಂಗೆ ವಾಪಸ್ ಹೋಗಿದ್ದಾರೆ. ಅವ್ರಿಗೂ ಸಹ ನನ್ನ ಒಂದು ಇದ್ರ ಬಗ್ಗೆ ನಾನೊಂದು ಸಾರಿ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿನ್ನೆ ನನ್ನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾನು ನನ್ನ ಸ್ನೇಹಿತರು ಅಂತ ಯಾರನ್ನ ಹೇಳಲ್ಲ, ನನ್ನ ಸಹೋದರರು ಅಂತ ಹೇಳ್ತೀನಿ. ಎಲ್ಲ ನನ್ನ ಸಹೋದರರು ಅವರ ಮನೆಯ ಒಬ್ಬ ಅಣ್ಣನ ಥರ ಇಲ್ಲ ತಮ್ಮಂದು ಹುಟ್ಟುಹಬ್ಬ ಆಚರಣೆ ಮಾಡಿಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ. ನೀವು ಸದಾ ನೋಡಿರ್ತೀರಿ ಅವರ ಒಂದು ಹುಮ್ಮಸ್ಸು, ಅವರಿದ್ದಂಥ ಒಂದು ಪಟ್ಟಂಥ ಕಷ್ಟ, ಅವ್ರು ಪಡ್ತಾ ಇರ್ತಂಥ ಶ್ರಮ ನೀವು ಸದಾ ನೋಡಿರ್ತೀರಿ. ಅವ್ರಿಗೂ ಸಹ ಎಲ್ಲ ನನ್ನ ಸಹೋದರಿಗೂ ಸಹ ಇವತ್ತಿನ ದಿನ ನಾನು ಚಿರಋಣಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಷ್ಟೇ ನಾನು ಬರ್ತ್ಡೇ ಬಗ್ಗೆ ಮಾತಾಡಬೇಕಾಗಿರೋದು ನಾನು ಇಷ್ಟೇ. ತಾವೇನಾದರೂ ಕೇಳೋದಿದ್ರೆ ನಾನು ಅದಕ್ಕೆ ಆನ್ಸರ್ ಸಿದ್ಧವಾಗಿ ಇಷ್ಟೇ. ನಾನು ಇಷ್ಟು ಮಾತ್ರ ಕೇಳೋದಕ್ಕೆ ನಾನು ಬೇಕಿತ್ತು. ಸರ್, ಮುಂದಿನ ದಿನ ರಾಜಕೀಯ ಜೀವನ ಹೆಂಗೆ ಸರ್ ಅಂತ? ಯಾವ ಪಕ್ಷದಲ್ಲಿ? ಪಕ್ಷ ಅನ್ನೋದೇನು ನಾವೇನು ಅಂದ್ಕೊಂಡಿಲ್ಲ. ನಾವೆಲ್ಲ ಆ ಸಮಯದಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡೋಣ ಅಂದ್ಕೊಂಡಿಲ್ಲ. ಕೆಲವರು ಇವರು ಆದಿನ ಟೀಮ್ ಬಗ್ಗೆ ಎಲ್ಲ ಕೇಳ್ಕೊಂಡಾರೆ, ಈ ಸತಿ ನಮಗೆ ಸಪೋರ್ಟ್ ಮಾಡಿ 28ಕ್ಕೆ MLA ಮಾಡಿ ಅಂತ ಆ ಟೀಮ್ ಬಂದು ಕೇಳ್ಕೊಂಡ್ರು. ಅವರ ಅಹವಾಲು ಅವ್ರು ಕೇಳಿದ್ದಾರೆ. ಆದ್ನ ನನ್ನ ಒಳ್ಳೆ ಸ್ನೇಹಿತ, ಅದರಲ್ಲಿ ಇರೋದ್ರಿಂದ ತಪ್ಪೇನಿಲ್ಲ. ಸುಮಾರು 20 ವರ್ಷದಿಂದ ನಿನ್ನೆಯಿಂದ ಒಂದು ವಾತಾವರಣ ಇತ್ತು, ರಾತ್ರಿಯಿಂದ ಒಂದು ವಾತಾವರಣ ಚೇಂಜ್ ಆಯಿತು. ಭವಿಷ್ಯತ್ ನಾಯಕ ಅನ್ನೋದೊಂದು ಸಂದೇಶ ಹೋಗಿದೆ. ಏನಂತ ಮುಳಬಾಗಿಲು ತಾಲೂಕು ಬೇಕಾಗಿರೋ ನಾಯಕನ ಸತ್ತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಮೊದಲಿಂದ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ಈಗ ರಾತ್ರಿಯಿಂದ ಏನು ಬದಲಾವಣೆ ಇರೋಂಥದ್ದೇನಿಲ್ಲ. ಮೊದಲಿಂದ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ನಾನು ಗೊತ್ತು, ನಾನು ನಂಬಿದವ್ರು ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ನಂಬಿದವ್ರು ನನ್ನ ಹತ್ರ ನನ್ನಿಂದ ಹೋಗಿದ್ದು ನಾನು ಹೇಳಿಲ್ಲ. ನಾನು ಇಷ್ಟ ಆಗಿರೋ ಅವಕಾಶಕ್ಕಾಗಿ ಬಂದಿರೋರು, ಅವಕಾಶಕ್ಕಾಗಿ ಉಪಯೋಗಿಸ್ಕೊಂಡಿರ್ತಕ್ಕಂಥವ್ರು ಹೋಗಿರ್ಬೋದು. ಅವರೇನಾದರೂ ಆ ರೀತಿ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೀವು ಬದಲಾಗಿಲ್ಲ ಸರ್, ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಬದಲಾಯಿಸ್ತಾರೆ. ಬಹು ಜನ ನಾಯಕನಾಗಿ ಅಲ್ಲ, ನಾನು ನನ್ನ ಅಭಿಮಾನಿಗಳು ಮತ್ತು ಇದಿಷ್ಟು ನಾನು ಒಳ್ಳೆ ಒಂದು ಸ್ಥಾನಮಾನದಲ್ಲಿ ನೋಡಬೇಕು ಅಂತ ಆಸೆ ಇರ್ತದಲ್ವಾ, ಅದೇನು ತಪ್ಪಲ್ವಲ್ಲ. ಅದು ಭಗವಂತ ಡಿಸೈಡ್ ಮಾಡ್ತಾನೆ. ಈಗ ನಮ್ಮಣ್ಣ ಒಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕು, ನಾವು ಒಂದೇ ಒಂದು ಮಟ್ಟಕ್ಕೆ ಹೋಗ್ಬೇಕು, ನಾವೆಲ್ಲ ಖುಷಿ ಪಡಬೇಕು ಅನ್ನೋದು ಇರ್ತದಲ್ವ. ನನಗೆ ಏನೂ ಅಧಿಕಾರ ಇಲ್ದಿರ ನನ್ನ ಪರವಾಗಿ ಶ್ರಮ ಪಡ್ತಾರೆ ಅಂತ ಹೇಳಿದ್ರೆ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಅಂತ ಅವ್ರು ಖುಷಿ ಪಡಲ್ವಾ? ಕಾಮನ್ ಅಲ್ವಾ? ಒಂದು ಮನೆಯಲ್ಲಿ ಒಬ್ಬ ದೊಡ್ಡ ಅಣ್ಣ ಒಳ್ಳೆ ಪೊಸಿಷನ್ ಹೋಗ್ತಾರೆ, ತಮ್ಮಂದ್ರೆ ಯಾರು ಸಂತೋಷ ಪಡಲ್ಲ? ನೀವೇ ಖುಷಿ ಪಡ್ತಾ ಇರ್ತೀರಿ. ನನ್ನ ಜೊತೆಲಿ ನನ್ನ ತಮ್ಮಂದ್ರೆ ಅವ್ರು ಯಾಕೆ ಖುಷಿ ಪಡಲ್ಲ? ಇರ್ಬೋದು. ಸುಮಾರು
ಕೊಡ್ತೀರಾ ಸುಮಾರು ಜನ ಬಂದಿದ್ರು. ನಾನು ಯಾವುದಕ್ಕೂ ದುಡ್ಡು ಕೊಟ್ಟು ಕರ್ಸೋ ಅಭ್ಯಾಸ ಇಲ್ಲ. ನಾನು ನೆಸಿಟಿಲ್ಲ. ನನ್ನ ಮೇಲೆ ಅಭಿಮಾನ ಇರೋರು, ನನ್ನ ಮೇಲೆ ವಿಶ್ವಾಸ ಇರೋರು, ಅವ್ರ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿಕೊಂಡು ಅವ್ರ ಸ್ವಂತ ದುಡ್ಡಲ್ಲಿ ಪ್ರತಿಯೊಂದು ವಿಲೇಜಲ್ಲೂ ಅವ್ರವ್ರ ವಿಲೇಜ್ ಹತ್ರ ಅವ್ರವ್ರ ಫ್ಲೆಕ್ಸಿಗಳು ಹಾಕ್ಕೊಡಿ. ನಾನು ಒಂದು ಫ್ಲೆಕ್ಸಿಗೂ ಒಂದು ಪೈಸೆ ಕೊಟ್ಟಿಲ್ಲ. ನಾನು ಯಾವುದಕ್ಕೂ ₹1 ಖರ್ಚು ಮಾಡಿಲ್ಲ. ಯಾರು ಬರೋದಕ್ಕೆ ಖರ್ಚು ಮಾಡೋದು ಇಲ್ಲ. ಆ ರೀತಿ ಖರ್ಚು ಮಾಡ್ಕೊಳಂತ ಕರ್ಸ್ಕೊಳ್ಳೋದಕ್ಕೆ ಕೆಲಸ ಮಾಡೋದು. ಒಂದು ರಾಜಕೀಯ ಕಾರ್ಯಕ್ರಮ ಅಂತಂದ್ರೆ ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿ ಜನ ಸೇರಿಸ್ತಾರೆ. ಆದ್ರೆ ನಿಮ್ದು ಹುಟ್ಟುಹಬ್ಬ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಅಣ್ಣ ತಮ್ಮದ್ರ ಕಾರ್ಯಕ್ರಮ. ಅದೇ ಅದಕ್ಕೆ ಯಾಕಂದ್ರೆ ಜನರು 30 ಪಂಚಾಯತಿಗಳಿಂದ ವಾಲಂಟಿಯರ್ ಆಗಿ ಅಷ್ಟೊಂದು ಅಭಿಮಾನ ನಿಮ್ಮ ಮೇಲೆ ಇಟ್ಕೊಂಡು ಬಂದಿರ್ತಾರೆ ಸರ್. ಅದು ಯಾವ ರೀತಿ ಫೀಲ್ ಆಗುತ್ತೆ? ಅದು ನಾವು ನಡ್ಕೊಳ್ಳೋದ್ರ ಮೇಲೆ ಇರ್ತದೆ. ನಾವು ಯಾವಾಗ ನಮ್ಮ ಅಭಿಮಾನಿಗಳು ನಾವು ಅವಕಾಶಕ್ಕೆ ಮಾತ್ರ ಉಪಯೋಗಿಸ್ಕೊಂಡು ಅವಕಾಶ ಬಂದ ತಕ್ಷಣ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅವರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಕಷ್ಟದಲ್ಲಿ ಸುಖದಲ್ಲಿ ಯಾವಾಗ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅವರು ನಮ್ಮ ಜೊತೆ ಸದಾ ಇರ್ತಾರೆ ಅಂತ ನಾನು ನಂಬಿದ್ದೀನಿ. ನಾನು ಅದೇ ರೀತಿ ನಡ್ಕೊಂಡು ಬರ್ತೀನಿ. ನಾನು ಮೊದಲಿಂದ ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ನಾನು ಅದೇ ರೀತಿ ಮುಂದೆ ಕೂಡ ನಡ್ಕೊಂಡು ಹೋಗ್ತೀನಿ. ಅಧಿಕಾರ ಅನ್ನೋದು, ಅವಕಾಶ ಅನ್ನೋದು ಸಿಗ್ಬೋದು, ಸಿಗದೆ ಹೋಗ್ಬೋದು, ಅದು ನನ್ನ ಅದೃಷ್ಟ. ನಾನು ಅವಕಾಶಕ್ಕೋಸ್ಕರ ನನ್ನ ಸಹೋದರನ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ನನ್ನ ಮುಂದೆ ಏನೋ ಉಪಯೋಗಕ್ಕಾಗ್ತಾರೆ ಅಂತ ನನ್ನ ಜೊತೆಯಲ್ಲಿ ಇಟ್ಕೊಂಡಿಲ್ಲ. ಅವರು ಒಂದೇ ಒಂದು ನಾನು ಈ ದಾರಿಯಲ್ಲಿ ಹೋದ್ರೆ ಆ ದಾರಿಯಲ್ಲಿ ಬರ್ತಾ ಇರ್ತಾರೆ, ನಾನು ಈ ದಾರಿಯಿಂದ ಈ ದಾರಿಯಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೇನೋ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೇನೋ ಅಂತ. ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವಕಾಶ ನಾವು ಏನು ಹೆಲ್ಪ್ ತಗೊಂಡಿರ್ತಾರೆ ಆ ಥರ ನಾವು ಹೆಲ್ಪ್ ಆದ ತಕ್ಷಣ ಮರ್ತೋಗ್ತಾರೆ. ರಾಜಕೀಯದಲ್ಲಿ ಆ ರೀತಿ ಇದು ರಾಜಕೀಯ ಗುಂಪಲ್ಲ. ಇದು ಅಣ್ಣ ತಮ್ಮಂದ್ರ ಗುಂಪಿದು, ಸಹೋದರ ಗುಂಪಿದು, ಆತ್ಮೀಯರ ಗುಂಪಿದು. ಸರ್, ಕಳೆದ ಚುನಾವಣೆಯಲ್ಲಿ, ಶಾಸಕರ ಚುನಾವಣೆಯಲ್ಲಿ ನೀವು JDS ಪಕ್ಷಕ್ಕೆ ಸಪೋರ್ಟ್ ಮಾಡಿ JDS ಶಾಸಕರು ಗೆಲ್ತಾರೆ. ಈಗ ಅವ್ರ ಜೊತೆ ನೀವಿಲ್ಲ, ಅದ್ರ ಬಗ್ಗೆ ತಾವು ಹೇಳ್ತೀವಿ? ಅದು ಅವ್ರನ್ನೇ ಕೇಳಬೇಕು ಯಾಕಿಲ್ಲ ಅಂತ. ಅವ್ರು ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರು ಬಂದು ಅವ್ರು ಇಲ್ಲ ಅಂದ್ಕೊಂಡಿರ್ತಾರೆ, ನಾನಿಲ್ಲ ಅಂದ್ಕೊಂಡಿಲ್ಲ. ಅವ್ರು ನಾನಿಲ್ಲ ಅಂದ್ಕೊಂಡಿದ್ದು ನಾನೇನು ಮಾಡಲಿ? ಅಲ್ಲ, ನಿಮ್ಮ ಬೆಂಬಲವನ್ನು ಸೂಚಿಸಿ ಅವರು ಚುನಾವಣೆ ಸಹಕಾರ ಇತ್ತು. ಅವ್ರ ಬೆಂಬಲ ಅವ್ರು ಬೇಕಾಗಿತ್ತು, ತಗೊಂಡಿದ್ದಾರೆ. ಬಹುಶಃ ನೆಸಿಟಿಲೇನೋ ಅವ್ರು ಬೇಕಾದ್ರೆ ಬಂದಿಲ್ಲ. ಅಲ್ಲ ಸರ್, ಮುಳುಬಾಗಿಲು ಯಾರೇ ಕ್ಯಾಂಡಿಡೇಟ್ ಬರಲಿ ನಿಮ್ಮ ಚಿತ್ರೀಕರಣಗಳು ಬರೋಕೆ ಎಲ್ಲ ಇಷ್ಟಪಡ್ತಾ ಇರ್ತದೆ. ಅದೇ ಹೇಳ್ತೀರಲ್ಲ, ನೀವು ಹಿಂದೆ ಇದಾರಲ್ಲ ನಮ್ಮ ಹುಡುಗ, ನನ್ನ ನೋಡಲ್ಲ, ಹಿಂದೆ ಇದಾರಲ್ಲ ನಮ್ಮ ಸಹೋದರಿ, ಇವ್ರು ನೋಡಿ ಬರ್ತಾ ಇದಾರೆ ಅಷ್ಟೇ. ನನ್ನಿಂದ ಅಲ್ಲ, ಅವರಿಂದ ನನ್ನ ಹತ್ರ ಅವ್ರು ಬರ್ತಾ ಇದ್ದಾರೆ. 23 ವಿಧಾನಸಭಾ ಚುನಾವಣೆಯಲ್ಲಿ JDS ಬೆಂಬಲ ಕೊಡ್ತೀರಾ ಅನ್ನೋದಕ್ಕೆ ಅಷ್ಟೊಂದು ಜನ ಸೇರಿದ್ರು. ಇವತ್ತು ನಿನ್ನೆ ನಡೆದಂತ ಒಂದು ಹುಟ್ಟುಹಬ್ಬ ಅದ್ರ 3 ಪಟ್ಟಕ್ಕಿಂತ ಹೆಚ್ಚು ಜನ ಬದಲಾಗಿದ್ದಾರೆ, ನಿಮ್ಮ ಅಭಿಮಾನಿಗಳಾಗಿ ಬಂದಿದ್ದಾರೆ ಸರ್. ಅಭಿಮಾನ ಬದಲಾಗೇನಾಗಿಲ್ಲ. JDS ಪಕ್ಷಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದವರು ಮನಸ್ಸಲ್ಲಿ ಇದ್ದವರು, ಮನಸ್ಸಲ್ಲಿ ಇಷ್ಟ ಇದ್ದವರು, ಇಷ್ಟ ಇಲ್ಲದೆ ಇರೋರು, ಕೆಲವರು ಇಲ್ಲದೆ ಇರೋರು ಬಂದಿರ್ಬೋದು. ಇದು ನಮ್ದೇ ಅಂತ ಬಂದಾಗ ನಾನು ಜಾಸ್ತಿ ಬಂದಿರ್ತಾರೆ. ಪಕ್ಷ ಅಂತ ಬಂದಾಗ ಈ ಅಣ್ಣ ಈ ಡಿಸಿಷನ್ ತಗೊಳ್ತಾರಲ್ಲ, ನಮ್ಗೆ ಇಷ್ಟ ಇಲ್ವಲ್ಲ ಅಂತೇಳಿ ಮನೆಯಲ್ಲಿ ಇರ್ತಾರೆ ಕೆಲವರು. ಅಲ್ಲಿ ಬಂದಿರುವಂಥ ಬಹುತೇಕ ಜನರಲ್ಲಿ ಒಂದು ವಿಚಾರ ಸರ್, ರಾಜಕೀಯವಾಗಿ ನೀವು ಎಲ್ಲ ಕಡೆ ಸೇವೆ ಮಾಡ್ಬೇಕಂತ, ಸಮಾಜ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದೇ ನಿಮ್ಗೆ ಒಂದು ರಾಜಕೀಯವಾಗಿ ಒಂದು ಅಧಿಕಾರ ಸಿಕ್ಬಿಟ್ರೆ ಅಂತೂ ತಾಲೂಕಿನ ಜನತೆಯಲ್ಲಿ ನಿಮ್ಮ ಅಭಿಮಾನಿಗಳಿಗೆ ಏನೋ ಒಂದು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದೆ ಸರ್. ನೋಡೋಣ, ದೇವರ ಅವಕಾಶ ಕೊಡ್ಬೇಕಲ್ಲ. ನಮ್ಗೆ ನಮ್ಮ ಪ್ರಯತ್ನ ಅನ್ನೋದು ಇರ್ತದೆ. ಭಗವಂತ ಏನು ಡಿಸೈಡ್ ಮಾಡ್ತಾನೆ ಇರ್ತದಲ್ವ. ಕಳೆದ ಹಲವು ಚುನಾವಣೆಗಳಲ್ಲಿ ನಿಮ್ಮ ಹಸ್ತ, ನಿಮ್ಮ ಬೆಂಬಲ ಯಾರು ಸಿಗುತ್ತೆ ಅವ್ರು ಖಂಡಿತವಾಗಿ ಗೆದ್ಕೊಂಡೇ ಬರ್ತಾ ಇದ್ದಾರೆ ಸರ್. ನೀವು ರಾಜಕೀಯವಾಗಿ ಹೆಸರು ಮಾಡೋದಕ್ಕಿಂತ ಜನರು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಬಹಳಷ್ಟು ಸಾವಿರದಷ್ಟಿದೆ ಸರ್. ಅದ್ರ ಬಗ್ಗೆ ನನ್ನ ಬೆಂಬಲ ಸುಮಾರು ಜನಕ್ಕೆ ಸಿಕ್ಕಿರ್ಬೋದು, ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿರ್ಬೋದು. ನಂದೊಂದು ಪಾಲಿಸಿ ಇದೆ. ನನಗಾಗಲಿ ನನ್ನ ಬೆಂಬಲಿಗರಾಗಲಿ ಅಲ್ಲಿ ಯಾವುದೇ ಒಂಥರ ಸಣ್ಣ ಅವಮಾನ ಆದರೂ ಸಹ ನಾನಲ್ಲಿ ಅವ್ರನ್ನ ವ್ಯಕ್ತಿ ನಾನು ನಂಬಲ್ಲ. ನನಗೆ ಅಂತಲ್ಲ, ನನ್ನ ಫಾಲೋಯರ್ಸ್ನ, ನನ್ನ ನಂಬಿರತಕ್ಕಂಥ ನನ್ನ ಸಹೋದರನ ಸ್ವಲ್ಪ ಹಗುರವಾಗಿ ಮಾತಾಡಿದ್ರು ಸಹ ನಾನು ಅಂತ ಅವನ್ನ ಲೀಡರ್ ಯಾವನೇ ಆಗಲಿ ನಾನು ಒಪ್ಪಲ್ಲ. 28ಗೆ ಬರೋ 28ರಲ್ಲಿ ನೀವೇ MLA ಆಗಲಿ, ಜನರಲ್ ಆಗುತ್ತೆ, MLA ಕಲ್ಪಿಲ್ ಪ್ರಕಾಶರು ಆಗ್ತಾರೆ ಅಂದ್ಬಿಟ್ಟು ಬೆಳಿಗ್ಗೆ ಜನಗಳು ಅಂದ್ಕೊಳ್ತಾ ಇದ್ರು. ಭಗವಂತ ಏನು ಡಿಸೈಡ್ ಮಾಡ್ತಾರೋ, ಇಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ಜನ ಏನು ಡಿಸೈಡ್ ಮಾಡ್ತಾರೋ ಅವ್ರು ಆಗ್ತಾರೆ. ಸರ್, ಈಗ ತಾವು ಯಾವುದೇ ರಾಜಕೀಯ ಪಕ್ಷದಲ್ಲಿ ಕೂರಿಸ್ಕೊಂಡಿಲ್ಲ ಸರ್. ಈಗ ಆದರೂ ಕೂಡ ಸೇರಿದ ಜನ ಯಾರು ಸರ್? ಯಾರು ಸೇರಿಸಿದ್ದಂತಲ್ಲ, ಯಾಕೆ ಬಂದಿದ್ದೀರಿ ಅಂತ ಅವ್ರನ್ನೇ ಕೇಳಬೇಕಾಗಿತ್ತು. ಯಾರವರು ಅಂತ? ನಾನು ನಿತೇಶ್ ಯಾವುದೇ ಪಕ್ಷದವರು ಇರ್ಬೋದು. ಯಾವುದೇ ಪಕ್ಷದಾಗ ನಾನು ಹೋದಾಗ ನನ್ನ ಜೊತೆ ಪಕ್ಷಕ್ಕೆ ಒಬ್ಬ ಬೆಂಬಲ ಕೊಟ್ಟಿರ್ಬೋದು. ಆದರೆ ನಂದೊಂದು ಬಂದಾಗ ಎಲ್ಲಿರ್ತಾರೆ ಅವರು? ನಂದೊಂದು ಬಂದಾಗ ಎಲ್ಲಿರ್ತಾರೆ? ನಾವು ಸುಮಾರು ಸಾರಿ ಕೊತ್ತೂರು ಮಂಜುಗೆ ಸಪೋರ್ಟ್ ಮಾಡಿದ್ದೀವಿ, ಸಮೃದ್ಧಿ ಮಂಜುಗೆ ಸಪೋರ್ಟ್ ಮಾಡಿದ್ದೀವಿ. ಅದಕ್ಕೆ ಮುಂಚೆ ಇವ್ರಿಗಿನ್ನೊಬ್ಬ ಇಂಡಿಪೆಂಡೆಂಟ್ ದೊಡ್ಡಚೋಡಪ್ಪ ಸಪೋರ್ಟ್ ಮಾಡಿದ್ದೀವಿ. ಬಂದು ಮಾಡಿದಾಗೆಲ್ಲ ನಮ್ಮ ಜೊತೆಲಿ ಬಂದಿದ್ದಾರೆ. ಅವ್ರು ಮಾಡ್ತಾ KH ಮುನಿಯಪ್ಪನವ್ರು ಸಪೋರ್ಟ್ ಮಾಡಿದಾಗ ಅವ್ರು ನಮ್ಮ ಜೊತೆಲಿ ಬಂದವ್ರೆ.
ಎಂ ವೆಂಕಟಪ್ಪನವ್ರು ಮಾಡಿದಾಗ ನಮ್ಮ ಜೊತೆಲಿ ಬಂದವ್ರೆ, ಆಲೂರು ಶ್ರೀನಿವಾಸ್ ಅವ್ರು ಮಾಡಿದಾಗ ನಮ್ಮ ಜೊತೆಲಿ ಬಂದವ್ರೆ. DS ಸರ್, ನಿನ್ನೆ ನಿಮ್ಮ ಅಭಿಮಾನದಿಂದ ನೀವು ಯಾವುದೇ ರಾಜಕೀಯ ಪಕ್ಷ ಇದ್ರೂ ಕೂಡ ನೀವು ಬಂದಿದ್ರು ಜನ. ಈಗ ನೀವು ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ಈ ಜನ ಮತ್ತೆ ನಿಮ್ಮ ಜೊತೆ ಇರ್ತಾರೆ. ಯಾಕೆ ಬೆಂಬಲನೇ ಯಾಕೆ ಕೊಡಬೇಕು? ಅವರೇ ನಮ್ಗೆ ಕೊಡಲಿ ಬಿಡಿ, ನಾನು ಯಾಕೆ ಅವ್ರು ಕೊಡಬೇಕು? ನಾವೇನು ಮುಟ್ಟಿರೋದು ದುಡಿಯಕ್ಕ? ನಾವೇನು ಕತ್ತೆಗಳ? ನಮ್ಮಿಂದ ಉಪಯೋಗ ಪಡೆದಿರೋ ಅವ್ರು ಬಂದು ದುಡಿಲಿ ಬಿಡಿ. ಅಂದರೆ ನೆಕ್ಸ್ಟ್ ನೀವು ಬೆಂಬಲ ಕೊಡಲ್ಲ? ಏನು ನಮ್ಮ ಕಾರ್ಯಕ್ಕೆ ನನ್ನ ಬೆಂಬಲಿಗರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಬೆಂಬಲನೂ ಕೊಡ್ಬೋದು, ಬೆಂಬಲ ಕೇಳ್ಬೋದು. ಸರ್, ಎಲ್ಲ ಪಕ್ಷಗಳನ್ನ ನೋಡಿದ್ದೀರಿ. ಈಗ ನಿಮ್ಮದೇ ಒಂದು ಸ್ವಂತ ಪಕ್ಷ ಕಟ್ಬೋದಲ್ಲ ಸರ್? ಅಷ್ಟು ಶಕ್ತಿ ನನಗಿಲ್ಲಲ್ಲ. ಇದೆಯಲ್ಲ, ಪಡೆ ಇದೆಯಲ್ಲ, ಜನ ಇದ್ದಾರೆ, ಹಾಂ. ಪಕ್ಷ ಕಟ್ಟೋ ಶಕ್ತಿ ನನಗಿಲ್ಲ, ಆಲೋಚನೆ ನನಗಿಲ್ಲ. ಸರ್, ನಿನ್ನೆ ಒಂದು ಬೆಳವಣಿಗೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ 2023 ಕ್ಯಾಂಡಿಡೇಟ್ ನಿಮ್ಮ ಮನೆಗೆ ಬಂದು ನಿಮ್ಮ ಬೆಂಬಲ ಕೋರಿದ್ರು. ನನ್ನ ಆತ್ಮೀಯ ಸಹೋದರರು, ನನ್ನ ಸ್ನೇಹಿತರವರು. ತಪ್ಪೇನಿದೆ ಅಂದರೆ ನನ್ನ ಮೇಲೆ ಗೌರವ ಇದೆ, ನನ್ನ ಮೇಲೆ ಅಭಿಮಾನ ಇದೆ, ಬಂದಿದ್ದಾರೆ. ನನ್ನ ಮೇಲೆ ಅಭಿಮಾನ ಇರೋರಲ್ಲಿ ಬಂದಿದ್ದಾರೆ, ತಪ್ಪೇನಿದೆ. ಅಭಿಮಾನ ಇಲ್ಲದೆ ಇರೋರು ಬಂದಿಲ್ಲ. ಸರ್, ಅಂಥವ್ರಿಗೂ ನೀವು ಸಹಾಯ ಮಾಡಿದಿರಲ್ಲ, ನಿಮ್ಮ ಸಹಾಯ ಪಡೆದಿದ್ದಾರಲ್ಲ ಅವರು. ಯಾರು? ಈಗ ಬರ್ದೇ ಇರ್ತಾರೆ ನೋಡು, ಅದು ಹೇಳ್ತಾರೆ. ನಾನು ಅವ್ರ ಅವಕಾಶ ತೀರೋಯ್ತಲ್ವಾ? ಅವ್ರಿಗೇನು ಹೇಳಿತ್ತು ಸರ್? ನಾನು ಯಾಕೆ ಹೇಳ್ಬೇಕು? ಜನನೇ ಹೇಳ್ತಾರೆ, ಸಮಯ ಬಂದಾಗ ಜನನೇ ಹೇಳ್ತಾರೆ, ನಾನು ಯಾಕೆ ಹೇಳ್ಬೇಕು? ಸರ್, ಯಾಕಂದರೆ ವಿವಿಧ ಪಕ್ಷಗಳು ಲೀಡರ್ಸ್ ಎಲ್ಲ ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನ ಏನು ಮಾಡಿದ್ದಾರೆ? ಹೌದು, ನಿಜಾನೇ. ಅದು ನಿಮಗೂ ಗೊತ್ತು, ನೀವು ಲೋಕಲ್ ಅವರೇ. ಸರ್, ಇನ್ನೊಂದು ಮುಂದುವರಿದ ಭಾಗವಾಗಿ ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ತಮಗೆ ಬಹಿರಂಗವಾಗಿ ಆಹ್ವಾನ ಕೊಟ್ಟರು. ಅವ್ರ ಅಭಿಮಾನ, ಅದು ಅವ್ರ ಅಭಿಮಾನ. ಅಂದರೆ ನೀವು ನಾನು ಯಾರು ತೀರ್ಮಾನ ತಗೋಬೇಕು? ನಾನು ಇದುವರೆಗೂ ರಾಜಕೀಯವಾಗಿ ನಾನು ತೀರ್ಮಾನ ತಗೊಳ್ಳೋವಾಗ ನನ್ನ ಹಿತೈಷಿಗೆ ಕೇಳಿದ್ರೆ ನಾನು ಯಾವತ್ತೂ ತೀರ್ಮಾನ ತಗೊಳ್ಳಿಲ್ಲ. ಕೆಲವೊಂದು ಸಮಯದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಒಂದು ತೀರ್ಮಾನ ತಗೊಳ್ಳೋಂಥ ಟೈಮಲ್ಲಿ ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥವ್ರು ಕೆಲವ್ರಿಗೆ ಹೇಳಿದೆ, ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ನೀವು ಡಿಸಿಷನ್ ತಗೊಳ್ತಾ ಇದ್ದೀರಿ, ಯೋಚನೆ ಮಾಡಿ ಅಂತ ಹೇಳಿ. ಇಲ್ಲಣ್ಣ, ಇದೊಂದು ಸರಿ ಇರೋಣ, ಸರಿ ನಿಮ್ಗೆ ಇಷ್ಟ, ನಿಮ್ಗೆ ಇಷ್ಟ, ನಮ್ದೇನಿಲ್ಲ, ನಾನೇ ತೀರ್ಮಾನ ಅಂತಲ್ಲ. ನೀವು ಹೇಳ್ತೀನಿ, ನಿಮ್ಮ ದಾರಿ ನಾನು ಬರ್ತೀನಿ. ಅವ್ರು ಹೇಳ್ದಂಗೆ ಹೋಗಿರೋದು ಅಷ್ಟೇ. ನಾನು ಸರ್, ಒಟ್ಟಾರೆ ಮುಂದಿನ ನಿಮ್ಮ ರಾಜಕೀಯ ನಡೆ ಯಾವ ರೀತಿ ಇರುತ್ತೆ ಸರ್? ಕಾದು ನೋಡಬೇಕು. ತುಂಬ ದಿನ ಇದೆಯಲ್ಲ ಸರ್, ರಾಜಕೀಯದಿಂದಾನೇ ನಾವು ಯಾರು ಜೀವನ ಮಾಡ್ತಾ ಇಲ್ಲ. ನಮ್ಮ ಹತ್ರ ಇರೋರೆಲ್ಲ ಕಷ್ಟಪಟ್ಟು ಅವರು ನಮ್ಮ ಸ್ವಂತ ಕೆಲಸ ಮಾಡ್ಕೊಂಡಿದ್ದಾರೆ. ನಮಗೆ ಶ್ರೀನಿವಾಸ ಇದ್ದಾರೆ, ಇವ್ರ ಹತ್ರ 300-400 ಜನ ಕೆಲಸ ಮಾಡ್ತಾರೆ. ಸುಮಾರು 300-400 ಜನಕ್ಕೆ ಊಟ ಹಾಕ್ಬಿಟ್ಟಿದ್ದಾರೆ, ಕುಟುಂಬಗಳಿಗೆ. ಜನಕ್ಕೆಲ್ಲ 300-400 ಕುಟುಂಬಗಳಿಗೆ ಊಟ ಕೊಡ್ತಾ ಇದ್ದಾರೆ ಅವ್ರ ಹತ್ರ. ಅವ್ರದ್ದೊಂದು ಗಾರ್ಮೆಂಟ್ಸ್ ಇದೆ, ಎಕ್ಸ್ಪೋರ್ಟ್ ಕಂಪ್ನಿ ಇದೆ, ಎಲ್ಲ ಈ ಮುಳಬಾಲ್ ತಾಲೂಕು ಅಂದರೆ ಒಂದು 50 to 60 ಮೆಂಬರ್ಸ್ ಅಲ್ಲಿದ್ದಾರೆ. ಸರ್, ನಿಮ್ಮ ರಾಜಕೀಯ ದಿಂದ ನಾವು ಬದುಕ್ತಾ ಇಲ್ಲ ಅಂತೀರಿ. ನಿಮ್ಮನ್ನು ನಂಬ್ಕೊಂಡು ಬದುಕೋರೆ ಅವರು ರಾಜಕೀಯದಿಂದ ಬದುಕ್ತಾ ಇಲ್ಲ. ಅವ್ರು ಇಲ್ಲಿರೋರೆಲ್ಲ ಸ್ವಂತ ಇದರಿಂದ ಬದುಕ್ತಾ. ಯಾವ ರಾಜಕೀಯ ಯಾವನಿಂದ ಒಂದು ಪೈಸೆ ಆಕ್ಷಿಸಿಲ್ಲ, ಯಾವನಿಂದ ಒಂದು ಪೈಸೆ ಕೈ ಹೊಟ್ಟಿಲ್ಲ. ಈಗ ನೀವು ರಾಜಕೀಯಕ್ಕೆ ಬರ್ಬೇಕಂತ ಅಭಿಪ್ರಾಯ, ಜನರಲ್ಲಿ ಅಭಿಪ್ರಾಯ, ರಾಜಕೀಯ ಬಿಟ್ಟೋಗಿಲ್ವಲ್ಲ. ನೀವು ಬರಬೇಕು, ನೀವು ಒಬ್ಬ ರಾಜಕೀಯ ಭವಿಷ್ಯತ್ ನಾಯಕರಾಗಬೇಕು ಅಂದಿದ್ದೀವಿ. ಅದೇ ಹೇಳ್ತಾ ಇರೋದು ನಾನು. ಸಮಯ ಬಂದಾಗ ಯೋಚನೆ ಮಾಡ, ಸಮಯ ಬಂದಾಗ ಯೋಚನೆ ಮಾಡುವಾಗ, ಇಲ್ಲ ಒಬ್ರು ಸಪೋರ್ಟ್ ಮಾಡಬೇಕಾ, ಇಲ್ಲ ಅವ್ರು ಸಪೋರ್ಟ್ ತಗೋಬೇಕಾ ಅನ್ನೋದು ಸಮಯ ಇದೆಯಲ್ಲ. ಎರಡನೇದು ಮಾಡ್ಬೋದಲ್ಲ ನೀವು? ನೋಡೋಣ, ನೋಡೋಣ. ನಿಮ್ಮಂಥವರೆಲ್ಲ ಸಹಕಾರ ಸಿಕ್ಕಿದ್ರೆ ಯೋಚನೆ ಮಾಡೋ ತಪ್ಪೇನಿದೆ. ಇವಾಗ ಎರಡನೇದು ನೀವು ತಗೋಬೋದಲ್ಲ ಅವ್ರ ಹತ್ರ? ಅಲ್ಲ, ನಿಮ್ಮಂಥವ್ರೆಲ್ಲರ ಸಹಕಾರ ಸಿಕ್ಕಿದ್ರೆ ನೋಡಿ ಯೋಚನೆ ಮಾಡೋ ತಪ್ಪೇನಿದೆ. ಸರ್, ಈಗ ನೀವು ಗ್ರಾಮ ಪಂಚಾಯತಿಂದ ಹಿಡಿದು ಎಂಟುವರೆಗೂ ಕೊಟ್ಟು ಗೆಲ್ಲಿಸ್ತೀರಾ, ಎಲ್ಲ ಮಾಡ್ತೀರಾ, ಬಟ್ ನಿಮ್ಗೆ ಯಾವುದು ಸ್ಥಾನಮಾನ ಕೊಡಲ್ಲ ಯಾವ ಪಕ್ಷದಲ್ಲಿ. ಗೆಲ್ಲಿಸ್ದವನೇ ಇರಲ್ಲ, ಎಲ್ಲ ತನಕ ಕಾಲು ಇಡ್ತಾರೆ, ಕೈ ಹಿಡ್ಕೊಳ್ತಾರೆ, ನಮ್ಮ ಗುರುಗಳು ಅಂತಾರೆ, ದೇವರು ಅಂತಾರೆ. ನೀನು ಸಪೋರ್ಟ್ ಮಾಡದೇ ಇದ್ರೆ ನಾನು ಸೂಸೈಡ್ ಮಾಡ್ಕೊಡ್ತೀನಿ, ನಾನು ಸತ್ತೋಗ್ತೀನಿ, ನನಗೆ ಇಷ್ಟು % ಶುಗರ್ ಇದೆ, ನಾನು ಬದುಕೋದೇ ಇಲ್ಲ, ನಾನು ಊರವ್ರು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಗೆದ್ದ ಮೇಲೆ ಅದೆಲ್ಲ ಬರ್ತೋಗಿರ್ತಾರೆ. ಏನ್ ಮಾಡೋದು? ಅವಕಾಶ ಕೊಡೋದಲ್ಲ, ವಿಶ್ವಾಸನೇ ಇರಲ್ಲ. ಅಲ್ಲ ಸರ್, ಗೆಲ್ಲೋರ್ಗು ಎಲ್ಲ ಕಾಯಿಲೆ ಆಗ್ಲಿರ್ತದೆ. ಹೌದು, ಅಧಿಕಾರ ಬರೋವರೆಗೂ ದೇವಸ್ಥಾನಗಳಲ್ಲಿ ಬಂದು, ಅಣ್ಣ ನಾನು ಸತ್ತೋಗ್ತೀನಿ, ನನಗೆ ಇಷ್ಟು ಶುಗರ್ ಇದೆ, ನಾನು ಬದುಕಲ್ಲ, ನಾನು ಬದುಕದೆ, ನಾನು ಯಾರು ತಪ್ಪು ಮಾಡಲ್ವಾ, ತಪ್ಪು ಮಾಡದೆ ತಿದ್ಕೊಳ್ಳೋಕೆ ಅವಕಾಶ ಕೊಡಲ್ವಾ, ಯಾರು ತಪ್ಪು ಮಾಡಿಲ್ಲ ಅಣ್ಣ, ನಿಮ್ ಕಾಲು ಹಿಡ್ಕೊಳ್ತೀನಿ ಅನ್ನೋದು ಕೂಡ ಹೇಳ್ತಾರೆ.
ನಮ್ಮ ಮನಸ್ಸು ಏನೋ ಒಂಥರ ಕರ್ಗೋಗ್ತಾ ಇದೆಯೋ ಇದು ಸತ್ತೋಗ್ತಾನೋಪ್ಪ, ಯಾಕಪ್ಪ ಯಾಕೆ ಸತ್ತೋಗ್ತಾ ಇದೀವಿ, ನಮ್ಮ ಮನಸ್ಸು ಸ್ವಲ್ಪ ವೀಕ್ ಅದರಲ್ಲಿ ನಾವು ಕರ್ಗೋಗಿರ್ತೀವಿ. ಏನು ಮಾಡೋದು ಸರ್ ಅವ್ರ ಬಗ್ಗೆ ಇಷ್ಟೆಲ್ಲ ನೀವು ಹೇಳಿದ್ರೆ ಸರ್ ಅಂತ ವ್ಯಕ್ತಿ ಯಾರು ಸರ್? ಆ ವ್ಯಕ್ತಿ ಯಾರು ಸರ್? ಅಂತ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಒಬ್ರು ಅಂತ ಯಾಕೆ ಹೇಳಿ, ಅದ್ರಲ್ಲಿ ಒಬ್ಬರು ಹೇಳಿ ಸರ್. ಒಬ್ಬರ ಹೆಸರು ಯಾಕೆ ಹೇಳ್ಬೇಕು? ಜಾಸ್ತಿ ಇದ್ದಾರೆ ಅಂತ ಹೇಳಿ ನಿಮ್ಗೆ ಗೊತ್ತಲ್ಲ, ನಿಮ್ಗೆ ಗೊತ್ತಲ್ವಾ? ನೀವೇ ಸುಮಾರು ಸರಿ ನನ್ನ ಜಲಕ್ಷಣ ನನ್ನ ಜೊತೆ ನೀವು ಜೊತೆ ತಿರುಗಾಡಿದಿರಲ್ಲ, ನಿಮ್ಗೆ ಗೊತ್ತಲ್ವ ಯಾರು ಅಂತ? ಹೇಳಿ ಸರ್ ಯಾರು ಅಂತ ನಮ್ಗೆ ನೀವೇ ಯೋಚನೆ ಮಾಡಿ ಯಾರು ಇರ್ಬೋದು ಅಂತ. ಇಲ್ಲ ಸರ್ ನನಗೆ ಗೊತ್ತು ನಿಮ್ಗೆ, ಗೊತ್ತಿಲ್ಲ ನೀವು ಸುಳ್ಳು ಗೊತ್ತಿಲ್ಲ ಸುಳ್ಳು ಹೇಳಿದ್ರೆ ಯಾರು ಹೇಳಲ್ಲ. ಇಷ್ಟೆಲ್ಲ ಹೇಳ್ತಾ ಒಂದು ಇದ್ದೀನಿ. ಹೇಳ್ತೀನಿ ನೋಡಿ, ಗೊತ್ತಿಲ್ಲ ಅಂತ ನೀವು ಹೇಳಿದ್ರೆ ನೀವು ಸುಳ್ಳು ಹೇಳಿದಾಗ ನಾನು ಸುಳ್ಳು ಹೇಳ್ತೀನಿ. ಈಗ ಪ್ರತಿಯೊಂದು ಚುನಾವಣೆಯಲ್ಲಿ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಎಲ್ರಿಗೂ. ಹೌದಪ್ಪ, ಹಾಗೆ ಹೇಳ್ತೀರಲ್ವಾ? ಚುನಾವಣೆಯಲ್ಲಿ ನನ್ನ ಅವಶ್ಯಕತೆ ಇತ್ತು, ನಾನು ಸಪೋರ್ಟ್ ತಗೊಂಡಿದ್ದಾರೆ. ಅವ್ರ ಕೆಲಸ ಮುಗಿಯಿತು, ದಡ ಸೇರ್ಕೊಂಡಿದ್ದಾರೆ, ಈಗ ಬೇಡ ಹಾಕೊಂಡಿದ್ದಾರೆ. ಅಲ್ಲ, ಈಗ ಅಂತಂತವರೆಲ್ಲ ಸೆಂಟ್ರಲ್ ಅಲ್ಲಿ ಸ್ಟೇಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಕೆಲವ್ರನ್ನ ಬೆಳಿಬೇಕಂತ ಅವ್ರ ಅದೃಷ್ಟ ಅಲ್ಲ, ಪಾಪ ಅವ್ರು ಆಗಿರ್ತಾರೆ. ಬೇರು ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಇಂದ ನೀವು ಬೆಂಬಲ ಕೊಟ್ಕೊಂಡು ಗೆಲ್ಸ್ಕೊಂಡು ಬರ್ತಾ ಇದ್ದೀರಾ. ಈಗ ನೀವು ಎಲೆಕ್ಷನ್ ಕೆಲವರು ಫೇಸ್ ಮಾಡಿದ್ದೀರಾ, ಆಗ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಹೌದು ಹೌದು, ನಾನು ಹೇಳ್ತಾ ಇರೋದಂದ್ರೆ ನನಗಿಂತ ಜಾಸ್ತಿ ನಮಗೆ ಮೀಡಿಯಾದವ್ರು ಗೊತ್ತಾಗ, ನಾನು ಇಲ್ಲಿರ್ತಕ್ಕಂಥ ಎಲ್ಲ ಫೇಸ್ಗಳು ನನಗೆ ಐಡೆಂಟಿಫೈ ಫೇಸೇ. ನಿಮ್ಮನ್ನೆಲ್ಲ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ, ಎಲ್ಲ ಕಡೆ ನೋಡ್ತಿರ್ತೀನಿ, ನಿಮ್ಮ ನ್ಯೂಸ್ಗಳೆಲ್ಲ ನೋಡ್ತೀನಿ. ನನಗಿಂತ ಜಾಸ್ತಿ ಮಾಹಿತಿ ನಿಮ್ಮ ಹತ್ರ ಇರ್ತದೆ. ಈಗ ನಾನು ಹೇಳ್ತಾ ಇರೋದು, ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ನಾನು ಸೇರಿದ್ದೀನಿ. ನಾನು ಒಬ್ಬರ ಬಗ್ಗೆ ಕಾಮೆಂಟ್, ಒಬ್ಬರ ಹೆಸರು ಕಾಮೆಂಟ್ ಮಾಡೋದು ಅವಕಾಶ ಬಂದಾಗ, ಸಮಯ ಬಂದಾಗ ಹೇಳ್ತೀನಿ ಅವ್ರು ಏನೇನು ಮಾಡಿದ್ದಾರೆ. ನಾನು ಒಂದು ಸ್ಪೂನಲ್ಲಿ ಒಂದು ತಿಂಗಳು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ತಿನ್ಸಿದ್ದೀನಿ ಸ್ಪೂನಲ್ಲಿ. ನಾನು ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಹೋಗ್ಬಿಟ್ರೆ, ಟಿಫನ್ ಮಾಡ್ಬಿಟ್ಟು ಮನೆ ಅಲ್ಲಿಗೆ ಹೋದ್ರೆ ಅವ್ನು ಊಟ ಮಾಡಲ್ಲ, ಅವ್ನು ಏನು ಹೆಚ್ಚು ಕಡಿಮೆ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಊಟ ತಿನ್ಸ್ಬಿಟ್ಟು ಮತ್ತೆ ರಾತ್ರಿ ಬಂದ ಮನೆಗೆ ಊಟ ಮಾಡಿ ಮಲಗಿದ್ದೀನಿ. ಅವ್ರು ಕೂಡ ನಾನು ಟ್ರೈ ಮಾಡ್ತಾನೆ. ಯಾವನ್ನು ನಾನು ಮೋಸ ಮಾಡಿದವನು ಯಾವನ್ನು ಉದ್ಧಾರ ಆಗಲ್ಲ. ನಾನು ದೇವ್ರು ನಂಬಿದ್ದೀನಿ, ನಾನು ಹಿತೈಷಿ ನಾನು ನಂಬಿದ್ದೀನಿ ಅಂದ್ರೆ ಅದು ನನಗೆ ಆ ಕಾನ್ಫಿಡೆನ್ಸ್ ಇದೆ. ಅವ್ನು ಉದ್ಧಾರ ಆಗೋದೇ. ಯಾರು ಸರ್? MLA ನ ZP ನ ಸರ್? ಎಲ್ಲರೂ ಆಗ್ಬೋದು, ಅದರಲ್ಲಿ ಎಲ್ಲರೂ ಸೇರ್ಬೋದು. ಯಾರ್ಯಾರಿಗೆ ಅನುಭವಿಸ್ತಾರೆ, ಯಾರ್ಯಾರ ಕೆಲಸ ಮಾಡಿದ್ರೆ ಎಲ್ಲರೂ ಆಗ್ತದೆ. ಯಾರು ಮಾಡಿದ್ರೆ ಅವ್ರಿಗೆ ಹಾಗೆ ಆಗ್ತದೆ. ಸರ್, ಈಗ ನಿಮ್ಮ ಅಭಿಮಾನಿಗಳು, ನಿಮ್ಮ ಹಿತೈಷಿಗಳು ನಿಮ್ಮನ್ನು ತಾಲೂಕಲ್ಲಿ ಕಿಂಗ್ ಮೇಕರ್ ಬರೀ ಕಿಂಗ್ ಮೇಕರ್ ಆಗಿ ಇರ್ತೀರಾ, ಅಥವಾ ನಿಮ್ಮ ಅಭಿಮಾನಿಗಳ ಕೂಗಿದೆ ಈಗ ಅಧಿಕಾರ ಚುಕ್ಕಾಣಿ ಕಿಂಗ್ ಮೇಕರ್ ಎತ್ಕೊಂಡು ಬಂದಿದ್ದಾರೆ. ಬಹುಶಃ ಅವ್ರು ಕಿಂಗ್ ಮಾಡ್ಬೇಕು ಅಂತ ಹೋಗೋಣ, ತಪ್ಪೇನಿದೆ? ಅಲ್ಲ, ನಿಮ್ಗೆ ಒಳ್ಳೆ ಸ್ಥಾನಮಾನ ಸಿಗಬೇಕಂತ ತುಂಬಾ ಆಸೆ ಇದೆ ಅಲ್ವಾ? ಟ್ರೈ ಮಾಡೋ, ತಪ್ಪೇನಿದೆ? ನಿನ್ನೆ ಒಂದು ವಿಷಯ ಸರ್, ಎಲ್ಲರೂ ಹೂನಾರ ಹಾಕಿದ್ರು, ಟೋಪಿ ಮಾತ್ರ ಇಟ್ಕೊಳ್ಳಿಲ್ಲ. ಕಾರಣ ಏನು ಸರ್? ಟೋಪಿ ಇಟ್ಕೊಳಕ್ಕೆ ಹಾಕಿದ್ರೆ ಕೂದಲು ಈಗ ಹೊಡಿಬೇಕಾದ್ರೆ 4 ಟೋಪಿ ಹಾಕ್ತಾರೆ. ತಲೆಗೆ ಜಾಸ್ತಿ ಅದು ಏನ್ ಲಾಜಿಕ್ ಲಾಜಿಕ್ ಅಂದ್ರೆ ಎಲ್ಲರೂ ನಿಮ್ಗೆ ಟೋಪಿ ಹಾಕಿದ್ದಾರೆ. ಟೋಪಿ ಹಾಕೋದಲ್ಲ, ರಾಜನಾದ ಮೇಲೆ ನಾನು ಟೋಪಿ ಇದು ಫೇಟ ಹೊಡಿತೀನಿ, ಅದು ಉದ್ದೇಶ ನನಗೆ ಇರ್ಲಿಲ್ಲ. ನನಗೆ ಯಾರು ಟೋಪಿ ಹಾಕಕ್ಕಾಗಲ್ಲ. ನನ್ನ ದೇವರೆಲ್ಲ ಅನುಕೂಲ ಕೊಟ್ಟಿದ್ದಾರೆ. ನನ್ನ ಹಿಂದೆ ನನ್ನ ನಂಬದವರು, ನನ್ನ ಪ್ರಾಣ ಕೊಡುವಂತ ಜನ, ಎಲ್ಲಾ ರೀತಿ ಜನನೇ ನನ್ನ ಹತ್ರ ಇದ್ದಾರೆ. ನನಗೆ ಯಾರು ಟೋಪಿ ಹಾಕಕ್ಕಾಗಲ್ಲ. ಸಮಯಕ್ಕೆ ಸ್ವಲ್ಪ ಮೋಸ ಮಾಡ್ಬೋದು. ಅವ್ರ ತಲೆಗೆ ನನ್ನನ್ನು ಕಳ್ಕೊಳ್ಳೋದ್ರಿಂದ ಅವ್ರು ಟೋಪಿ ಹಾಕೊಳ್ತಾರೆ ಹೊರತು ನನಗೆ ಟೋಪಿ ಹಾಕಕ್ಕಾಗಲ್ಲ. ಅವ್ರಿಗೆ ನಷ್ಟ ಇರ್ತಾರೆ ಹೊರತು ಅದರಿಂದ ನನಗೆ ನಷ್ಟ ಆಗಲ್ಲ. ಮರ್ತಿರುವ ಒಂದು ವಿಷಯ ಹೇಳ್ತೀವಿ, ತಿಳ್ಕೊಳ್ಳಿ, ಅದು ಯಾರೇ ಆಗಲಿ, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವನ್ನ ಮರೆಯೋನು ಅವನು ಹೊಟ್ಟೆಗೆ ಅನ್ನ ತಿನ್ನೋನಲ್ಲ, ಮಣ್ಣು ತಿನ್ನೋರಿಗೆ ಆ ಬುದ್ಧಿ ಬರ್ತದೆ. ಒಂದು ಯಾರೇ ಕಷ್ಟದಲ್ಲಿ ಸಹಾಯ ಮಾಡಿದಾಗ ಅವನು ಇಟ್ಕೋಬೇಕಪ್ಪ, ಕಷ್ಟ ಇಂಥ ಕಷ್ಟದಲ್ಲಿ ನಾನು ಸಹಾಯ ಮಾಡಿದ್ದಾನೆ, ಅವನಿಗೆ ನಾನು ಋಣ ಇರಬೇಕು. ನಾನು ಒಂದು ಒಳ್ಳೇದು ಮಾಡದೇ ಇದ್ರೆ ಹೋಗಲಿ, ಕೆಟ್ಟದ್ದದ್ದು ಮಾಡೋದು ಬಯಸಬಾರ್ದು ಅನ್ನೋದು ನಾನು ಆ ರೀತಿ ಬೆಳ್ಕೊಂಡು ಬಂದಿದ್ದೀನಿ. ಆ ರೀತಿ ಇದ್ದೀನಿ ನನ್ನ ಜೀವಮಾನದಲ್ಲಿ, ನನ್ನ ಲೈಫಲ್ಲಿ. ನನ್ನ ನಂಬುದವ್ರು ನಾನು ಯಾರಿಗೂ ಮೋಸ ಮಾಡಿಲ್ಲ, ತೊಂದರೆ ಮಾಡೋದು ಇಲ್ಲ. ನಾನು ಬೆಳ್ಕೊಂಡು ಬಂದಿರೋ ಅದೇ ರೀತಿನೇ, ನಮ್ಮನ್ನು ನಾನು ಬೆಳೆಸಿರೋದು ನಮ್ಮ ಮನೆಯವರು ಅದೇ ರೀತಿ. ನಮ್ಮ ಹುಡುಗರಿಗೂ ನಾನು ಅದೇ ಹೇಳೋದು. ಸರ್, ಮುಳಬಾಗಿಲು ತಾಲೂಕಲ್ಲಿ ಬಹುತೇಕ ಜನ ಹೇಳ್ತಾರೆ, ಕಲ್ಪಲ್ ಪ್ರಕಾಶ್ ಕೂಡ ಅವರ ಅಹಿಂದ ನಾಯಕ ಅಂತ ಕರೀತಾರೆ. ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ ನಾಯಕ ಅಂತ ಅನ್ಸ್ಕೊಳ್ಳೋದಿಲ್ಲ, ಅಹಿಂದ ನಾಯಕ ಅಂತ ಕರ್ಕೊಳ್ಳೋದ್ರಿಂದ ನಿಮ್ಮ ಶ್ರಮ ನಾನು ಅಹಿಂದ ನಾಯಕ ಅಂತ ಹೇಳೋದಕ್ಕಿಂತ
ನನ್ನ ಹಿತೈಷಿಗಳ ನಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಸಮುದಾಯದವರು ನನ್ನ ಹಿತೈಷಿಗಳು ನನ್ನ ನಾಯಕ ಅಂತ ನಾನು ಹೇಳ್ಬೋದು. ನನ್ನ ಹಿಂದ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಬೇರೆ ಸಮುದಾಯದವರು ಯಾರಿಗೂ ನನಗೆ ವಿರೋಧಿಲ್ಲ. ಇಲ್ಲಿ ಸಹ ಗೊತ್ತಿರೋರು ನೀ ಎಲ್ಲ ಸಮುದಾಯದವರು, ಬರೀ ಹೈದರಾಬಾದ್ ಇದ್ದಾರೆ, ಇಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ನಿಮ್ಮ ನೀವು ಗೆಲ್ಸಿರೋದು ಬಿಟ್ಟು ನಿಮ್ಮ ಜೊತೆ ಕೆಲವರು ಆತ್ಮ ಸ್ನೇಹಿತರು ಅವರು ನಿಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ. ಏನೋ ಪಾಪ ಗೊತ್ತಿಲ್ಲ, ಅವ್ರಿಗಿನ್ನ ಒಳ್ಳೆ ಸ್ಥಾನಮಾನ ಸಿಗ್ತಾ ಅಂತ ಹೋಗಿದ್ದಾರೋ ಇಲ್ಲ ನನ್ನ ಅವಶ್ಯಕತೆ ಇಲ್ಲ ಅಂತ ಹೋಗಿದ್ದಾರೋ ಗೊತ್ತಿಲ್ಲ. ಅವ್ರ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಅವ್ರ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಷ್ಟೇ ಹೇಳ್ತೀನಿ. ನಾನು ಒಂದು ಹೇಳ್ತೀನಿ, ನಾನು ತಪ್ಪು ಮಾಡಿದ್ರು ತಪ್ಪೇ, ನನ್ನ ಜೊತೆಯಲ್ಲಿರೋರು ತಪ್ಪು ಮಾಡಿದ್ರು ತಪ್ಪೆ, ಯಾರು ತಪ್ಪು ಮಾಡಿದ್ರು ತಪ್ಪೇ. ಒಬ್ಬ ಬಡವನಿಗಾಗಿ ಇನ್ನೊಬ್ಬನಿಗಾಗಲಿ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬಾರ್ದು. ಯಾರ್ಯಾರು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ತೊಂದರೆ ಮಾಡಬೇಕು ಅಂತ ಹೋಗಿದ್ದಾರೆ ಆ ಏರಿಯಾದಲ್ಲಿ ಆ ಲೋಕಲಲ್ಲಿ ನೀವು ಕೂಡಿಸ್ಬಿಟ್ಟು ಕುಸರ್ಬಾರ್ದು. ಅಲ್ಲಿ ಕೂಡಿಸ್ಬಿಟ್ಟು ಅಮಾಯಕರಿದ್ದಾರೆ ಜನ. ನೀವು ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಲೋಕಲಲ್ಲಿ ಹೋಗಿ ಯಾರ್ಯಾರು ಯೋಗ್ಯತೆ ಏನು ಅಂತ ಕೇಳಿ, ಏನಪ್ಪ ಇಂಥ ಲೀಡರ್ ಇದಾರಲ್ಲ ಪರ್ಸನಲ್ಲಾಗಿ ಕೇಳಿ, ಇಂಥವ್ರು ಇದಾರಲ್ಲ ಇದರಿಂದ ನೀವು ಏನೇನು ಅನುಕೂಲಗಳಾಗಿದೆ, ಇಲ್ಲ ಏನೇನು ತೊಂದರೆಗಳಾಗಿದೆ, ಏನೇನು ತೊಂದರೆಗಳಾಗ್ತಾ ಇದೆ ಅಂತೇಳಿ ತಿಳ್ಕೊಳ್ಳಿ. ಇದನ್ನು ಒಂದು ಇಂಟರ್ನಲ್ ಒಂದು ಟೀಮ್ ಕೆಲಸ ಮಾಡಿ. ಮೀಡಿಯಾದವರು ಎಷ್ಟು ಜನ ಸಫರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸಮಯ ಬಂದಾಗ ವೇದಿಕೆ ಸಿಕ್ಕಿದಾಗ ಅದೇ ಸ್ಪಾಟಲ್ಲಿ ಅದೇ ಜಾಗದಲ್ಲಿ ಅವ್ರ ಏರಿಯಾದಲ್ಲೇ ಹೇಳ್ತೀನಿ ನಾನು. ಎಲೆಕ್ಷನ್ ಟೈಮಲ್ಲಿ ಒಬ್ಬ ಮುಸ್ಲಿಂ ಮುತುವಲಿ ಇದ್ದಾನೆ ಬೈಪಲ್ಲಿಯಲ್ಲಿ, ಆತನ ಹೋಗ್ಬಿಟ್ಟು ಕೇಳಿ ಮುತುವಲಿನ, ಏನಪ್ಪ ನಿನ್ ಕತೆ, ಏನೆಲ್ಲೆಲ್ಲ ಅನ್ಯಾಯ ಆಗಿದೆ, ಏನೇನಾಗಿದೆಯಾ, ನಿಮ್ಮ ಮನೆ ಬೀದಿಗೆ ಬಂದಿದೆಯಲ್ಲ ಏನಾಯ್ತು ಅಂತ ಕೇಳಿ ಅವ್ರನ್ನ ಪರ್ಸನಲ್ ಆಗಿ ಕೇಳಿ. ಕ್ಯಾಮ್ರಾ ತಗೊಂಡು ಹೋಗಬೇಡ, ನಿಮ್ಮ ಆತ್ಮಸಾಕ್ಷಿ ಹೋಗಿ ಕೇಳಿ. ಈ ರೀತಿ ಸುಮಾರು ಜನ ಇದ್ದಾರೆ ಕೇಳಿ. ಹೊಟ್ಟೆಗೆ ಅನ್ನ ಕೊಡ್ತಾ ಇರೋರು ಯಾರು, ತಿನ್ನೋ ಅನ್ನ ಕಿತ್ಕೊಳ್ತಾ ಇರೋರು ಯಾರು ಅಂತ ಹೇಳಿದ್ರು ಅಲ್ಲಿ ಕೇಳಿ. ಚುನಾವಣೆಗಳು ಬಂದಾಗ ಅವಕಾಶಗಳು ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲರೂ ದಬ್ಕೊಳ್ಳೋದಲ್ಲ. ಅವಕಾಶ ಇಲ್ಲದೆ ಇರೋವಾಗ, ಅವನು ಕಷ್ಟದಲ್ಲಿರೋವಾಗ ಆವಾಗ ದಬ್ಬಿಕೊಂಡ್ರೆ ಅವನು ನಿಜವಾದ ಮನುಷ್ಯತ್ವ ಇರೋ ಮನುಷ್ಯ. ಸರ್ ನಿಮ್ಮ ಆತ್ಮೀಯ ಸ್ನೇಹ ನಿಮ್ಮ ಹುಟ್ಟಹಬ್ಬಕ್ಕೆ ಬರಲಿಲ್ಲವಲ್ಲ ಸರ್? ಯಾರು? ಆನಂದ್ ರೆಡ್ಡಿ. ಅವ್ರು ಯಾರು? ನಿಮ್ಮ ಸ್ನೇಹಿತರು ಅಲ್ವಾ? ಅವ್ರು ಲೀಡ್ರು, ಅವ್ರು ಪಕ್ಷದ ದೊಡ್ಡ ಲೀಡ್ರು. ಲೀಡರ್ ಪೋಸ್ಟ್ ಆಗಲಿ ಪೋಸ್ಟ್ ನಿಮ್ಮ ಸ್ನೇಹಿತರು ಅಲ್ವಾ? ಹೌದು, ಬರ್ಬೋದಲ್ವಾ? ಅವನೇ ಕೇಳ್ಬೇಕಾಯ್ತು ಯಾಕೆ ಬರಲಿಲ್ಲ ಅಂತ. ಅವ್ರಿಗೇನು ಆಹ್ವಾನ? ನಾನು ಯಾರಿಗೂ ಹೇಳಿಲ್ಲ. ನಾನು ಹೇಳ್ತೀನಿ, ನಾನು ಯಾರಿಗೂ ಕರೆದಿಲ್ಲ. ನಾನು ಯಾರಿಗೂ ಕರೆದಿಲ್ಲ ಬನ್ನಿ ಅಂತ. ವಾಲಂಟಿಯರ್ ಬಂದಿರೋದೆಲ್ಲ ಬರ್ಬೋದಾಗಿತ್ತು. ಅವ್ರು ಬರಬೇಕು ಅಂತಿದ್ದೆ ಬರ್ಬೋದಾಗಿತ್ತು. ಇನ್ನೊಂದು ಗೊತ್ತಾ ನಿಮಗೆ, ಅವ್ನ ಜೀವಮಾನ ಅವ್ನು ನನ್ನ ಬರ್ತ್ಡೇಗೆ ಬಂದೇ ಇಲ್ಲ. ನೀವು ಹೋಗಿದ್ರು? ಅವ್ನ ಜೀವಮಾನ ಅದೇ ಹೇಳ್ತಾ ಇರೋದು, ಬಂದೇ ಇಲ್ಲ. ಬಂದಿದ್ದಾನ ಅವನು, ಯಾಕಂದ್ರೆ ಅವ್ನಿಗೆ ಅವಕಾಶ ಬೇಕಾದಾಗ. ಅವ್ನು ನನ್ನ ಜೀವಮಾನದಲ್ಲಿ ಒಂದು ಹೂವನ್ನು ಕೊಟ್ಟಿಲ್ಲ ನನ್ನ ಬರ್ತ್ಡೇಗೆ ಇದುವರೆಗೂ. ಸರ್, ಅಧಿಕಾರಕ್ಕಿಂತ ನಾಯಕತ್ವ, ಪ್ರೀತಿ, ವಿಶ್ವಾಸಕ್ಕೆ ಬಲ ಇದೆ ಅನ್ನೋದಕ್ಕೆ ನಿನ್ನೆ ಒಂದು ಕಾರ್ಯಕ್ರಮನ ಸಾಕ್ಷಿ ಸರ್. ಹೌದು. ಅದ್ರ ಬಗ್ಗೆ ಹೇಳ್ತಿದ್ದೀನಿ. ನನಗೇನು ಅಧಿಕಾರ ಇದೆ? ಅಧಿಕಾರಕ್ಕೆ ಯಾಕೆ ಬಂದರು? ಅದೇ ಅಧಿಕಾರ ಯಾಕೆ ಬಂದರು ಅದನ್ನು ಕ್ವಶನ್ ಹಾಕಿ. ನೀವು ಎಲ್ಲ ಪೊಲಿಟಿಷಿಯನ್ಸ್ ಮೀಟಿಂಗ್ ಹೋಗಿರ್ತೀರಿ, ಪೊಲಿಟಿಷಿಯನ್ಸ್ ಮೀಟಿಂಗ್ ಎಲ್ಲರ ಮೀಟಿಂಗ್ಗೂ ಹೋಗ್ತೀರಿ. ನಾನು ಪಂಚಾಯತ್ಗಳಿಗೆ ಟಾರ್ಗೆಟ್ ಮಾಡಿ ಇಷ್ಟು ಜನ ಕರ್ಕೊಂಡು ಬರಬೇಕು, ಇಂಥವ್ರು ಕರ್ಕೊಂಡು ಬರಬೇಕು, ಇಷ್ಟು ಜನ ಸೇರಬೇಕು ಅಂತ ನಾನು ಯಾರಿಗೂ ಟಾರ್ಗೆಟ್ ಕೊಡೋಕ್ಕೆ ನನಗೆ ಆ ಶಕ್ತಿನೂ ಇಲ್ಲ. ನಾನು ಕೇಳೋರು ಯಾರೂ ಇಲ್ಲ. ನಾನು ಹೇಳಿದ್ರೆ ಕೇಳೋರು ಇಲ್ಲ. ವಾಲಂಟ್ರಿಯಾಗಿ ಬಂದಿದ್ದ ಜನ, ವಾಲಂಟ್ರಿಯಾಗಿ ಏನೊಂದು ಬರ್ತ್ಡೇ ಪ್ರೋಗ್ರಾಮ್ ಇತ್ತು, ಏನೇನು ಪ್ಲಾನ್ ಇದೆ ಅಂತ ಆವತ್ತು ಸಾಯಂಕಾಲ ಗೊತ್ತಾಗಿತ್ತು ನನಗೆ. ನಿನ್ನೆ ಸಾಯಂಕಾಲ 3-4 ಗಂಟೆಗೆ ಇದನ್ನ ಪ್ರೋಗ್ರಾಮ್ ಇದು, ಈ ರೂಟಲ್ಲಿ ಹಿಂಗೆ ಹೋಗ್ಬೇಕು. ಓಕೆ, ನಿಮ್ಮ ಇಷ್ಟ. ಸರ್, ನಿನ್ನೆ ಬಂದಿದ್ದ ಜನರಲ್ಲಿ ಪಕ್ಷಾತೀತವಾಗಿ ಬಂದಿದ್ರು, ರಾಜಕೀಯದವರು ಬಂದಿದ್ರು, ಮತ್ತೆ ಅಧಿಕಾರಿಗಳು ಬಂದಿದ್ರು. ಅಧಿಕಾರಿಗಳು ಅಂದ್ರೆ ಇದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ನನ್ನ ಹಿತೈಷಿಗಳು, ನನ್ನ ಸಹೋದರರು. ಇದು ರಾಜಕೀಯ ಪಕ್ಷ ಅಲ್ಲ. ಯಾಕೆ ಬರಬಾರ್ದು? ತಪ್ಪೇನಿದೆ? ಅವ್ರ ಕುಟುಂಬ ಫಂಕ್ಷನ್ನು, ಅವ್ರ ಫ್ಯಾಮಿಲಿ ಫಂಕ್ಷನ್ನು ಬರ್ತಾರೆ. ಎಲ್ಲರ ಹತ್ರ ಇದೀವೊಂದನೇ ಬರ್ತಾರಲ್ವಾ? ಈಗ ಇರೋದಕ್ಕೆ ಬರ್ತಾರಲ್ವಾ? ಈಗ ನಾನು ಒಂದೇ ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ.
ಮುಳಬಾಲ್ ತಾಲೂಕಲ್ಲಿ ಇರೋ ಪ್ರೆಸ್ಗಳಲ್ಲಿ ಫ್ಲೆಕ್ಸಿಲ್ ಮಾಡಿಸುತ್ತೆ ಫ್ಲೆಕ್ಸಿಲ್ 4-5 ಇದೆ ಅಷ್ಟೇ ಅಲ್ವಾ? 4-5ರಲ್ಲೂ ಹೋಗ್ಬಿಟ್ಟು ಕೇಳಿ ನಿಮ್ಗೆ ಫ್ಲೆಕ್ಸಿಲ್ ಕೊಡೋದಕ್ಕೆ ಯಾಕೆ ಇಷ್ಟು ಡಿಮ್ಯಾಂಡ್ ಆಯಿತು, ನೀವು ಯಾಕೆ ಜನ ವಾಪಸ್ ಕಳಿಸಿದ್ರೆ ಆಗಲ್ಲ. ಕುನ್ನೂರಲ್ಲಿ ಹೋಗ್ಬಿಟ್ಟು ಫ್ಲೆಕ್ಸಿಲ್ ಮಾಡ್ಕೊಂಡು ಬಂದಿದ್ದಾರೆ, ಕೋಲಾರಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ, ಈ ಪಕ್ಕದಲ್ಲಿ ವಿಕೋಟ ಈ ಕಡೆ ಎಲ್ಲ ಹೋಗ್ಬಿಟ್ಟು ಆಚೆ ಕಡೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ. ಏನೋ ಖುಷಿ, ನಮ್ಮ ಅಣ್ಣಂದು ಏನೋ ಬರ್ತ್ಡೇ ಆಗ್ತಾ ಇದೆ, ನಮ್ಮ ಅಣ್ಣನ ಕಾರ್ಯಕ್ರಮದಲ್ಲಿ ಒಂದು ನಾವು ಬ್ಯಾನರ್ ಹಾಕೋಬೇಕು, ಯಾವುದೇ ಪೊಲಿಟಿಕಲ್ ಲೀಡರ್ ಫೋಟೋ ಇಲ್ಲ ಇದರಲ್ಲಿ, ಎಲ್ಲ ನಮ್ಮದೇ ಇದೆ, ಯಾವ ಪೊಲಿಟಿಷಿಯನ್ ಫೋಟೋ ಇದರಲ್ಲಿ ಇಲ್ಲ, ನಾವು ಹಾಕೋಬೇಕು ಅಂತ ಖುಷಿ ಅವರಿಗೆ. ಬಹುಶಃ ಪೊಲಿಟಿಷಿಯನ್ ಫೋಟೋ ಹಾಕಬೇಕು ಅಂತಿದ್ರೆ ಇಷ್ಟು ಹುಮ್ಮಸ್ ಇರ್ತಾ ಇತ್ತು ಇಲ್ಲ ಗೊತ್ತಿಲ್ಲ. ಯಾವ ಪೊಲಿಟಿಷಿಯನ್ ಫೋಟೋ ಹಾಕಬಾರ್ದು ಅಂತ ತೀರ್ಮಾನ ತಗೊಂಡ್ರಲ್ಲ, ಆ ಇದ್ರ ಮೇಲೆ ಇಷ್ಟೊಂದು ಹುಮ್ಮಸ್ಸು ಮಾಡಿದ್ರು. ಯಾವ ಪೊಲಿಟಿಷಿಯನ್ ಒಬ್ಬರು ಹೆಸರು ಹಾಕಿದ್ರೆ ಬೇಡ ನಾನು ವರ್ಷಲ್ಲ ಹಾಕಬೇಕು, ನಾನು ವರ್ಷಲ್ಲ ಈಗ ನೆಕ್ಸ್ಟ್ ಡಿಲಿಮಿಟೇಷನ್ ಆಗ್ಬೋದು, ಇನ್ನು ಬಿಲ್ ಪಾಸ್ ಆಗಿ ಏನಾದ್ರು ಡಿಲಿಮಿಟೇಷನ್ ಆಗಿ ಮುಳಬಾಲಲ್ಲಿ ಜನರಲ್ ಏನಾದರೂ ಆದರೆ ನಿಮ್ಮ ಅಭಿಮಾನಿಗಳು ಸೇರಿ ನಿಮಗೆ ನೀವೇ ಕಂಟೆಸ್ಟ್ ಮಾಡಬೇಕಂದ್ರೆ ನಿಮ್ಮ ಅಭಿಪ್ರಾಯ ಏನು? ತಪ್ಪೇನಿದೆ ಅಣ್ಣ, ನೀವು ರೆಡಿ ಇರ್ತೀರಾ? ರೆಡಿ. ಯಾಕಂದ್ರೆ ನಿಮ್ಮ ಹತ್ರ ಜನರಲ್ ಆದ್ರೂ ಬೆಂಬಲಕ್ಕೆ ಬರ್ತಾರೆ, ಬೆಂಬಲ ಕೊಡಿ ಅಂತ ಬರ್ಬೋದು, ಬರಲಿ. ನಿಮ್ಮ ಅಭಿಮಾನಿಗಳೇ ಅವ್ರದ್ದೇ ಬೇರೆ ಒಂದು ತಪ್ಪೇನಿದೆ, ಸೋಲು ಗೆದ್ದು ಕಾಮನ್ ಅಲ್ವಾ, ನನಗೆ ಅದೃಷ್ಟ ಇದೆ ಗೆಲ್ತೀನಿ, ಯಾಕೆ ಇಲ್ಬಾರ್ದು. ಸ್ವಲ್ಪ ದುಡ್ಡು ಖರ್ಚಾಗ್ಬೋದು, ಮಾಡೋಕ್ಕಿಲ್ಲ ಇದಲ್ಲ. ನಾನು ಜೋಬಿಂದ ₹1 ಖರ್ಚಾಗಿಲ್ವಲ್ಲ, ಎಲ್ಲ ಅವರ ವಾಲಂಟ್ರಿ ಖರ್ಚು ಮಾಡ್ತಾರೆ, ಅವರೇ ಮಾಡ್ಕೊಡ್ತಾರೆ. ಜನರಲ್ ಆದರೆ ನೀವು ಒಬ್ಬ ಕ್ಯಾಂಡಿಡೇಟ್ ಅಂತ ನಿರೀಕ್ಷಿಸ್ಬೋದು. ಎಲ್ಲರೂ ಅವಕಾಶ ಕೊಟ್ಟರೆ, ಎಲ್ಲರೂ ಒಪ್ಕೊಂಡ್ರೆ, ನಾವು ಹಿತೈಷಿಗಳು ಒಪ್ಕೊಂಡ್ರೆ, ಭಗವಂತ ಆಶೀರ್ವಾದ ಮಾಡೋದು. ಸರ್, ಇವತ್ತಿನ ವಿದ್ಯಮಾನಗಳಲ್ಲಿ, ರಾಜಕೀಯ ವಿದ್ಯಮಾನಗಳಲ್ಲಿ ಒಂದಷ್ಟು ಪಕ್ಷಗಳು ಹೊಸದಾಗಿ ಬೆಳಕಕ್ಕೆ ಬಂದಿದೆ ಸರ್. ತಮಿಳುನಾಡಲ್ಲಿ ಟಿ.ವಿ.ಕೆ ಆಗ್ತದೆ, ಮತ್ತು ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಆಗ್ತದೆ. ಆ ರೀತಿ ಯಾವುದಾದ್ರೂ ಒಂದು ಹೊಸ ಪಕ್ಷವನ್ನು ಬೆಳೆಸುವಂಥ ಉದ್ದೇಶ ನನಗೆ ಅಷ್ಟು ಶಕ್ತಿನೂ ಇಲ್ಲ, ನಾನು ಆ ಮಟ್ಟಕ್ಕೆ ಬೆಳೆದೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಫೈನಲಿ ಈಗ ಏನಾಗ್ಬಿಟ್ಟಿದೆ, ಈಗ ಮುಳಬಾಗಿಲಲ್ಲಿ ದುಡ್ಡಿದ್ರೆ ರಾಜಕೀಯ ಮಾಡ್ಬೋದು, ಎಲ್ಲ ಆಚೆಯವರು ಬಂದು ಕಂಟೆಸ್ಟ್ ಮಾಡ್ತಾರೆ, ಸ್ಥಳೀಯರಿಗೆ ಯಾರಿಗೆ ಅವಕಾಶ ಸಿಗ್ತಾ ಇಲ್ಲ. ಈಗ ಎಲ್ಲರೂ ದುಡ್ಡಿರೋರು ಖರ್ಚು ಮಾಡ್ತಾ ಇದ್ದಾರೆ ಎಲೆಕ್ಷನ್ ಕಟ್ಟೆ. ನನ್ನ ಹತ್ರ ದುಡ್ಡು ಖರ್ಚು ಮಾಡೋಂಥ ಜನ ಇದ್ದಾರೆ. ಅಂದರೆ ದುಡ್ಡಿರೋರು ಈಗ ಈಗಿನ ಪ್ರಸ್ತುತ ಕಾಲದಲ್ಲಿ ದುಡ್ಡಿದ್ರೇನೆ ರಾಜಕೀಯ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಜನ ಇಲ್ಲ, ರೆಡಿ ಇದ್ದೀರಾ? ಅವ್ರಿಗೆ ಜನ ಇಲ್ಲ, ಅವ್ರಿಗೆ ಜನ ಇಲ್ಲ. ಜನರ ಜೊತೆ ನನಗೆ ಜನನೂ ಇದ್ದಾರೆ, ಜನದ ಜೊತೆಯಲ್ಲಿ ದುಡ್ಡು ಕೊಡಿ ಖರ್ಚು ಮಾಡೋರು ಇದ್ದಾರೆ. ಈಗ ನಾನು ಹೋಗ್ಬಿಟ್ಟು ಏನೇನೋ ಆಶ್ವಾಸನೆ ಕೊಡಬೇಕು ನೆಸಿಟಿಲ್ಲ, ನಾನೇನು ಅಂತ ಗೊತ್ತು. ನಾನೇನು ಆಶ್ವಾಸನೆ ಕೊಡೋ ಅವಶ್ಯಕತೆ ಇಲ್ಲ. ನಾನು ಬಂದರೆ ನಿಮ್ಗೆ ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಮುಳಬಾಲ್ ಸಿಕ್ಕೂರು ಮಾಡ್ತೀನಿ, ಇಲ್ಲ ನಿಮ್ಮ ಮನೆ ಮಗನಾಗ್ಬಿಡ್ತೀನಿ, ಇವೆಲ್ಲ ನಾನು ಹೇಳೋ ನೆಸಿಟಿ ಇಲ್ಲ. ನಾನೇನು ಅಂತ ಗೊತ್ತು. ಔಟ್ ಸೈಡಿಂದ ಬಂದು ಹಿಂಗೆ ಹೆಲಿಕಾಪ್ಟರ್ ಹಿಡಿದು ಅಧಿಕಾರ ಎತ್ಕೊಂಡು ಹಿಂಗೆ ಹೆಲಿಕಾಪ್ಟರ್ ಹೋಗ್ಬಿಟ್ಟಿದ್ರೆ ಅವರೆಲ್ಲ ಹೇಳ್ಕೋಬೇಕು, ನಾನಿದು ನಾನು ಹಿಂಗೆ ಮಾಡ್ತೀನಿ. ನನಗೆ ಅವಶ್ಯಕತೆ ಇಲ್ಲ. ನಾನು ಕೆಟ್ಟವನ, ನಾನು ಒಳ್ಳೆಯವನ ಅಂತ ಜನರಿಗೆ ಗೊತ್ತು. ನಾನು ಕೆಟ್ಟವ್ರು ಅನ್ನೋರು ನನ್ನ ವಿರೋಧ ಮಾಡ್ತಾರೆ, ನಾನು ಒಳ್ಳೆಯವನು ಅನ್ನೋದು ನಾನು ಸಪೋರ್ಟ್ ಮಾಡ್ತಾರೆ. ನಿನ್ನೆ ಬಂದಿದ್ದ ನಿಮ್ಮ ಅಭಿಮಾನಿಗಳು, ವಿದೇಶಿಗಳು, ರಾಜಕೀಯ ವ್ಯಕ್ತಿಗಳು ಎಲ್ಲರಿಗೆ ಏನು ಸಂದೇಶ ಹೇಳ್ತೀನಲ್ಲ, ನೀವು ಬಂದಿರೋದಕ್ಕೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಏನೇ ಮಾಡಬೇಕಾದ್ರೂ ನಿಮ್ಮನ್ನೆಲ್ಲ ಕುಳಿತುಕೊಂಡು ನೀವೇನು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನದಲ್ಲಿ ಹೋಗ್ತೀನಿ. ನಿನ್ನೆ ಅವಕಾಶ ಯಾರು ನನ್ನನ್ನು ಮೀಟ್ ಮಾಡೋಕ್ಕೆ ನಾನು ಬಂದು ಅಲ್ಲಿ ಮೀಟ್ ಹೇಳ್ತೀನಿ. ಸರ್, ಕೊನೆಯದಾಗಿ 2028ಗೆ MLA ಕ್ಯಾಂಡಿಡೇಟ್ ಹಂಗಂತ ನಾನು ಹೇಳಿದ್ದು. ಇಲ್ಲಿವರೆಲ್ಲ ಸಂದರ್ಭ ಬಂದಾಗ ಇಲ್ಲ ತೀರ್ಮಾನ ತಗೊಂಡ್ರೆ, ಅವಕಾಶ ಬಂದರೆ, ಅವಕಾಶಕ್ಕೆ ತೀರ್ಮಾನ ತಗೊಂಡ್ರೆ ನಾನು ರೆಡಿ. ಥ್ಯಾಂಕ್ ಯು ಸರ್. ಶಾಸಕರ ಅವಧಿಯಲ್ಲಿ 3 ವರ್ಷದಿಂದ ಆಡಳಿತ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇದು ಅಭಿವೃದ್ಧಿ ಮಾಡ್ತಾ ಇದ್ದಾರ, ಕೆಲಸ ಮಾಡ್ತಾ ಇದಾರ ಇಲ್ವಾ ಅಂತ. ನಾನು ರಾಜಕೀಯ ಸಭೆಯಲ್ಲಿ ರಾಜಕೀಯ ನಾಯಕರ ಬಗ್ಗೆ ತೀರ್ಮಾನ ಮಾತಾಡಕ್ಕೆ ಸೇರಿಲ್ಲ. ಅವ್ರು ಮಾಡಿದ್ರೆ ಜನ ಒಪ್ಕೊಳ್ತಾರೆ, ಮಾಡದೇ ಇದ್ರೆ ಜನ ಕಲಿಸ್ತಾರೆ ಅಷ್ಟೇ. ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ತಾಲೂಕು ಜನ ಅಂತ ಹೇಳಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಜನ ಯಾವುದೋ ಟೈಮಲ್ಲಿ ಅವನು ಅಯ್ಯೋ ಅಂತ ನಮ್ಮ ಮುಳಬಾಲ್ ತಾಲೂಕು ಜನ ಯಾವ ರೀತಿ ಇರುತ್ತೆ ನನಗೆ ಗೊತ್ತು. ಮಾಡಿದ್ರೆ ಜನ ಒಪ್ಕೊಳ್ತಾರೆ, ಮಾಡಲಿಲ್ಲ ಅಂದ್ರೆ ಮನೆಗೆ ಕಳಿಸ್ತಾರೆ ಅಷ್ಟೇ. ಓಕೆ ಸರ್.